ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧಿಗಳಿಗೆ ಶಾಸಕ ಅಶೋಕ್ ಕುಮಾರ್ ರೈ ಕಿಡಿಕಾರಿದ್ದಾರೆ. ರಾಜಕೀಯ ಉದ್ದೇಶಕ್ಕಾಗಿ ಕಂಬಳ ವಿರೋಧಿಸುವುದು ಸರಿಯಲ್ಲ. ಪರಿಸರಕ್ಕೆ ಹಾನಿ, ಜನರಿಗೆ ತೊಂದರೆ ಆದರೆ ಮಾತ್ರ ಅಥವಾ ಸಂಸ್ಕೃತಿಗೆ ಧಕ್ಕೆ ಆದರೆ ಮಾತ್ರ ವಿರೋಧ ಮಾಡಿ. ಸುಖ ಸುಮ್ಮನೆ ರಾಜಕೀಯ ಕಾರಣಕ್ಕಾಗಿ ಕಂಬಳಕ್ಕೆ ವಿರೋಧ ಬೇಡ ಅಂತ ಹೇಳಿದ್ದಾರೆ. ಗೊತ್ತು ನಿಮಗೆಲ್ಲ, ಕಂಬಳ ಮಲೆನಾಡು ಭಾಗದ ಕರಾವಳಿ ಭಾಗದ ಜನಪದ ಕ್ರೀಡೆ, ಸಾಂಸ್ಕೃತಿಕ ಕ್ರೀಡೆ. ಕರಾವಳಿಯ ಕಂಪು ಮೈಸೂರು ದಸರಾದಲ್ಲೂ ಕೂಡ ಹರಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ. ಅದಕ್ಕೆ ಅಶೋಕ್ ರೈ ಕಿಡಿಕಾರಿದ್ದಾರೆ. ಈ ಸಲ ಕಂಬಳ ನೋಡಿ, ಯಾಕೆ ಕಂಬಳಕ್ಕೆ ಮೈಸೂರಿನಲ್ಲಿ ವಿರೋಧ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕಂಬಳವನ್ನು ರಾಜಕೀಯವನ್ನಾಗಿ ತಗೊಳ್ಬೇಡಿ. ಈ ಸಲ ಕಂಬಳ ದಸರಾ ಉತ್ಸವದ ಜೊತೆಗೆ ಸೇರಿದ್ರೆ ಅದಕ್ಕೆ ಒಂದು ವಿಶೇಷ ಮೆರುಗು ಆಗುವಂತ ಕೆಲಸಗಳು ಆಗ್ತದೆ. ಕರಮುಹೂರ್ತ ಈಗ ಮಾಡ್ತೀವಿ, ಕೆರೆ ಕೆಲಸ ಈಗಲೇ ಆರಂಭ ಆಗಿದೆ. ಕ್ಲೀನಿಂಗ್ ಎಲ್ಲ ಆಗುವಂತದ್ದಾಗಿದೆ. ಕರೆ ಕೆಲಸಗಳು ಈಗಲೇ ಆರಂಭ ಆಗಿದೆ. ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆದು, ಅನುಗ್ರಹವನ್ನು ಪಡೆದು, ಆ ಪ್ರಸಾದವನ್ನು ಇಲ್ಲಿ ನಮ್ಮ ಧರ್ಮಸ್ಥಳ ಮಂಜುನಾಥ ದೇವರದು, ಸುಬ್ರಹ್ಮಣ್ಯ ದೇವರದು, ಹಾಗೆ ಚಾಮುಂಡೇಶ್ವರಿ ದೇವಿಯ ಪ್ರಸಾದವನ್ನು ಹಾಕುವ ಮುಖಾಂತರ ಕಂಬಳದ ಕರೆಮುಹೂರ್ತವನ್ನು ಮಾಡ್ತೇವೆ. ಆನಂತರ ಫುಲ್ ಪ್ಲಜ್ ಸುಮಾರು 20 ತಾರೀಕಿನ ನಂತರ ಫುಲ್ ಪ್ಲಜ್ ಕರೆ ನಿರ್ಮಾಣ ಆಗ್ತದೆ. ಆ ಸಮಯದಲ್ಲಿ ಕೂಡ ಸಾರ್ವಜನಿಕರಿಗೆ ಬಂದದನ್ನು ವೀಕ್ಷಣೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲಿ ಪರ್ಮನೆಂಟ್ ಶೆಡ್ಡನ್ನು ಹಾಕುವಂಥ ಕೆಲಸ, ಸಾರ್ವಜನಿಕರು ಬಂದು ನೋಡುವಂಥ ಕೆಲಸ, 1-2 ಸಲ ಟ್ರಯಲ್ ಓಡಿಸುವಂಥದ್ದು, ಜನಗಳಿಗೆ ಬಂದು ಆವಾಗಲೂ ಕೂಡ ಟ್ರಯಲನ್ನು ನೋಡುವಂಥ ಕೆಲಸಗಳನ್ನೆಲ್ಲ ಮಾಡ್ತೇವೆ. ಸಾರ್ವಜನಿಕರಿಗೆ ಟ್ರಾಫಿಕ್ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ರಿಂಗ್ ರೋಡಲ್ಲಿ ಏನು ಯುವ ದಸರಾ ನಡೀತದೆ ಅದರ ಪಕ್ಕ ಇಟ್ಟಿದ್ದೀವಿ. ಪಾರ್ಕಿಂಗ್ ಆಗಲೇ ಸುಮಾರು 10-15 ಎಕರೆ ಜಾಗ ನಿಗದಿ ಮಾಡಿದ್ದೀವಿ. ಕಂಬಳ ನಡೆಸುವಲ್ಲಿಗೆ 20 ಎಕರೆ ಜಾಗವನ್ನು ನಿಗದಿ ಮಾಡಿಸ್ತೀವಿ. ಸ್ಟಾಲ್ಗಳನ್ನೆಲ್ಲ ಅರೇಂಜ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಸುಮಾರು 3 ವೇದಿಕೆಗಳಿಗೆ ಪ್ಲಾನ್ ಮಾಡಿದ್ದೀವಿ. ಮಾಸ್ಟರ್ ಪ್ಲಾನ್ ಮಾಡಿ ಇಂಪೋಸ್ ಮಾಡಿ ಅದರ ಪ್ರಕಾರ ಹೇಗೆ ಜನ ಇಲ್ಲಿಂದ ಎಂಟ್ರಿ ಆಗಬೇಕು, ಇಲ್ಲಿಂದ ಎಕ್ಸಿಟ್ ಆಗಬೇಕು, ಕೋಣೆಗಳ ಝೋನ್ ಯಾವುದು, ಅದಕ್ಕೆ ಜನಗಳು ಹೋಗೋದಾಗಿ ಅದಕ್ಕೆ ವ್ಯವಸ್ಥೆ ಮಾಡುವುದು. ಮಂಜೋಟಿ ಓಡಿಸಿದ ಕೋಣೆಗಳು ವಾಪಸ್ ಹೋಗಲಿಕ್ಕೆ ಕೂಡ 20 ಫೀಟಿನ ಸಪರೇಟ್ ಟ್ರಾಕ್ಗಳನ್ನು ಎದುರುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಮಾಸ್ಟರ್ ಪ್ಲಾನ್ ಅಲ್ಲಿ ಹೇಗಿದೆ ಅದರ ಪ್ರಕಾರ ಮಾಡಿ ವ್ಯವಸ್ಥಿತವಾಗಿ ಎಲ್ಲ ಮೈಸೂರು ಆ ಭಾಗದ ಜನ ಹೇಳಬೇಕು, ಹೌದಪ್ಪ ಕಂಬಳ ಬಂದಿದೆ, ಇದು ಒಳ್ಳೇದಾಗಿದೆ, ನಮಗೆ ಖುಷಿ ಆಗಿದೆ. ಆಲ್ಮೋಸ್ಟ್ ಆಲ್ ಮತ್ತೇನಾಗುದು, ಕಾರ್ಯಕ್ರಮ ಒಳ್ಳೇದಾಗಿದೆ, ಖುಷಿಯಾಗಿದೆ. ನೋಡಿ, ಯಾಕೆ ಕಂಬಳಕ್ಕೆ ಮೈಸೂರಿನಲ್ಲಿ ವಿರೋಧ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕಂಬಳವನ್ನು ರಾಜಕೀಯವನ್ನಾಗಿ ತಗೊಳ್ಬೇಡಿ.